ಬೆಸ್ಕಾಂ ನಿರ್ಲಕ್ಷ್ಯದ ಪರಿಣಾಮ ಒಂದಲ್ಲ ಒಂದು ಅನಾಹುತ ಸಂಭವಿಸ್ತಾನೆ ಇದೆ. ಬೆಸ್ಕಾಂ ನಿರ್ಲಕ್ಷ್ಯದಿಂದ ಹೈ ಟೆನ್ಷನ್ ವಿದ್ಯುತ್ ಶಾಕ್, ಗಾಯಗೊಂಡ ಬಾಲಕ ಅನಂತ ಸ್ಥಿತಿ ಚಿಂತಾಜನಕ. ಸೋಮವಾರದಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. ಅಂದಾಜು 90% ಮಗುವಿನ ದೇಹ ಸುಟ್ಟು ಹೋಗಿದೆ. ವೈದ್ಯರಿಂದ ಜನರಲ್ ವಾರ್ಡ್ನಿಂದ ಐಸಿಯುಗೆ ಶಿಫ್ಟ್ ಮಾಡಲಾಗಿದೆ. ವಿಕ್ಟೋರಿಯಾ ಆಸ್ಪತ್ರೆ ಮುಂದೆ ತಾಯಿ ಗೋಳಿಡುತ್ತಿದ್ದಾರೆ, ತಮ್ಮ ನೋವನ್ನು ತೋಡ್ಕೊಳ್ತಿದ್ದಾರೆ. ಆದರೆ ಉತ್ತರ ಇಲ್ಲ. ನೇಪಾಳ ಮೂಲದವರಾಗಿದ್ದಾರೆ ಈ ಬಾಲಕನ ಕುಟುಂಬದವರು. ಬೆಸ್ಕಾಂ ನಿರ್ಲಕ್ಷ್ಯಕ್ಕೆ ಇನ್ನೆಷ್ಟು ಹೊರೆಯಾಗಬೇಕು ನಿಜಕ್ಕೂ ಕೂಡ ಅರ್ಥ ಆಗುವುದಿಲ್ಲ. ಒಂದಲ್ಲ ಒಂದು ಅನಾಹುತ ನಡೀತಾನೆ ಇರುತ್ತೆ. ಇನ್ನು ಮಳೆ ಬಂದ ಸಂದರ್ಭದಲ್ಲಿ ಅಥವಾ ಯಾವುದೇ ಸಂದರ್ಭದಲ್ಲೂ ಕೂಡ ವೈರ್ಗಳು, ಹೈ ಟೆನ್ಷನ್ ವೈರ್ಗಳು ಯಾವುದೂ ಕೂಡ ಜನಸಾಮಾನ್ಯರ ಕಣ್ಣಿಗೆ ಕಾಣದ ರೀತಿಯಲ್ಲಿ ಹಂಗಂಗೆ ಓಪನ್ ಆಗಿ ಬಿಟ್ಬಿಟ್ಟಿರ್ತಾರೆ. ಇದರ ನಡುವೆ ನೋಡಿ ಈ ಅನಾಹುತ, ನೋಡಿ ಯಾವ ರೀತಿ ಅನಾಹುತ ಸಂಭವಿಸಿದೆ ಅನ್ನೋದನ್ನು ನೀವಿಲ್ಲಿ ನೋಡಬಹುದು. ಸೋಮವಾರದಿಂದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಬಾಲಕರಿಗೆ ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇದೆ. 90 ಭಾಗ ಮಗುವಿನ ದೇಹ ಸುಟ್ಟು ಹೋಗಿದೆ. ಜನರಲ್ ವಾರ್ಡ್ಗೆ ಇಟ್ಟು ಚಿಕಿತ್ಸೆಯನ್ನು ಒದಗಿಸಲಾಗ್ತಾ ಇತ್ತು. ಈಗ ಐಸಿಯು ಕೂಡ ಹಾಕಲಾಗಿದೆ. ಏನು KR ಭಾಗದಲ್ಲಿ 53 ವಾರ್ಡ್ ಸಂಬಂಧಪಟ್ಟಂಗೆ ನಿನ್ನೆ 4 ಗಂಟೆಗೆ ಎಲೆಕ್ಟ್ರಿಕಲ್ ಶಾಕ್ ಕೊಡ್ತಿದೆ ಒಂದು ಮಗುಗೆ. ಆಲ್ಮೋಸ್ಟ್ ಆಲ್ 90% ಬರ್ನಾಗಿ ಮಗುಗೆ ಪ್ರಾಣ ಹೋಗುವಂಥ ಪರಿಸ್ಥಿತಿ ಇದೆ. ತುಂಬ ಸೀರಿಯಸ್ ಆಗಿ ಇವಾಗ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಏನು ಇಲ್ಲಿರೋಂಥ ಅಧಿಕಾರಿಗಳು ಬೇಜವಾಬ್ದಾರಿತನದಿಂದ ಈ ಬಿಲ್ಡಿಂಗ್ನ ಹಿಂಗಂದ್ರೆ ಕಟ್ಟೋದಕ್ಕೆ ಅವಕಾಶ ಮಾಡಿಕೊಟ್ಟು ಇಲ್ಲಿರೋಂಥ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳು ಯಾರೋ ದುಡ್ಡು ಕೊಟ್ಟರೆ ಸಾಕು, ಆ ದುಡ್ಡಿಗೆ ಆಮಿಷಕ್ಕೆ ಒಳಗಾಗಿ ಎಲ್ಲದಕ್ಕೂ ಕರೆಂಟ್ಗೆ ಅನುಮತಿ ಕೊಟ್ಟು ಏನು ಸರ್ವಿಸ್ ಕೊಟ್ಟಿರ್ತಾರೆ ಈ ಬಿಲ್ಡಿಂಗ್ ಪೂರ್ತಿ ಶಾರ್ಟ್ ಸರ್ಟಿಫಿಕೇಟ್ ನಿನ್ನೆ ಶಾರ್ಟ್ ಆಗಿ ಮಗು ಏನೋ ಪರಕೆ ಎಸೆಯಕ್ಕೆ ಹೋಗಿ ಪರಕೆಯಿಂದನೇ ಇಡೀ ಬಿಲ್ಡಿಂಗೇ ಬರ್ನಾಗಿ ಗೋಡೆನೇ ಬಿದ್ದೋಗ್ಬಿಟ್ಟಿದೆ. ಈ ಥರ ಪ್ರಾಣಗಳ ಜೊತೆ ಒದ್ದಾಡ್ತಾರಂಥ ಅಧಿಕಾರಿಗಳನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಿ ಜೈಲಿಗೆ ಕಳಿಸ್ಬೇಕಂತ ಹೇಳ್ಬಿಟ್ಟು ಕೇಳೋಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಬಂಧುಗಳೇ ನೋಡಿ, ಇದೇ ಪ್ಲೇಸಲ್ಲಿ ನಾನು ಆಗಿರೋದು.